ಈಗಾಗಲೇ ಮೇಷ್ಟ್ರ ಕುರಿತಾಗಿ ಕುಂಸಿ ಉಮೇಶ್ ಅವರು ಸಾಕಷ್ಟು ಮಾಹಿತಿಯನ್ನು ಪರಿಚಯಾತ್ಮಕವಾಗಿ ಹೇಳಿದ್ದಾರೆ. ಇನ್ನೊಬ್ಬರು ನಮ್ಮ ಚಂದ್ರಶೇಖರ್ ಕಾಕಾಲ್ ಅವರು ಮೂಲತಃ ಈ ಸಮೀಪದ ಕಾಕಾಲ್ ಎಂಬ ಊರಿನವರು. ಅವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಂತರ IT ಸೆಕ್ಟರ್ಗೆ ಬಂದು ನೀವೆಲ್ಲ ಕೇಳಿದ ಹಾಗೆ ಬಿಡ್ರ ಜಗಳ ಮಾಡಿದ ವೇಸ್ಟ್ ಹೇಳೋದು ಅಂತ ಹೇಳಿ ಜಗಳ ಇಲ್ಲೇ ವಿಧಾನಸಭೆ ಹೋಗ್ಬಿಟ್ರಲ್ಲ. ಅಲ್ಲಿ ಅವರು ಸುಮಾರು 15 ವರ್ಷಗಳ ಕಾಲ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಹಾಗೂ ಬೋರ್ಡ್ ಮೆಂಬರ್ ಆಗಿ ಕೆಲಸವನ್ನ ಮಾಡಿದ್ರು. ನಂತರ ಮುಂಬೈನ LNT ಇನ್ಫೋಟೆಕ್ ಇದರಲ್ಲಿ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದರು. IT ಕನ್ಸಲ್ಟೆಂಟ್ ಕೂಡ ಅವರು. ವ್ಯವಸಾಯ ಮತ್ತು ಸ್ವಂತ ಉದ್ದಿಮೆಯಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದ್ಕೊಂಡ್ಬಿಟ್ಟು ಸಾಗರ ಸಮೀಪದ ಹೆಗ್ಗೋಡು ಅಮಟೆಕೊಪ್ಪದ ಹತ್ರ ಒಂದು ಪೆಟ್ರೋಲ್ ಬಂಕು, ಒಂದು ಕಾಕಾಲ ಅಂತೇಳಿ ಒಂದು ಸೂಪರ್ ಮಾರ್ಕೆಟು, ಆಮೇಲೆ ಅವ್ರದೇ ಆದಂಥ ಉಪ್ಪಿನಕಾಯಿಯ ಒಂದು ಬ್ರ್ಯಾಂಡನ್ನು ಕಾಕಾಲ ಅನ್ನೋ ಬ್ರ್ಯಾಂಡನ್ನು ಅವರು ಮಾಡಿದ್ದಾರೆ. ಆಮೇಲೆ ಭೀಮನಕೋಣೆ ಸಮೀಪ ಚೈತನ್ಯ ಮಕ್ಕಳ ಒಂದು ಶಾಲೆಯನ್ನು ಇವರು ನಡೆಸ್ತಾ ಇದ್ದಾರೆ. ಇಲ್ಲೇ ನಿಮಗೆ ಗೊತ್ತಿರ್ಬೋದು, ಸಾಗರ ವಿಜ್ಞಾನ ಕೇಂದ್ರ ಅಂತ ಹೇಳಿ ಒಂದು ವಿಜ್ಞಾನ ಸಂಸ್ಥೆ ಇದೆ. ಆ ಸಂಸ್ಥೆಯನ್ನು ಬೆಳೆಸುವಲ್ಲಿ ವಿಶೇಷವಾದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು ಜನರಿಗೆ ಇದು ಓದ್ದವರಿಗೆ HLS ರಾವ್ ಅಂತ ಅಪೂರ್ವದ ಒಬ್ಬ ಗಣಿತದ ಮೇಷ್ಟ್ರು ಇದ್ರು. ಅವರು ಇಲ್ಲೊಂದು ಸೈನ್ಸ್ ಫೋರಮ್ ಅಂತ ಮಾಡಿದ್ರು. ಆ ಸೈನ್ಸ್ ಫೋರಮ್ ಬಹಳ ಅತ್ಯುತ್ತಮವಾದಂಥ ವಿಜ್ಞಾನದ ಅರಿವು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂಸ್ಥೆಯಲ್ಲಿ ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ. ಹೀಗೆ ಹಲವು ಥರದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನಮ್ಮ ಸಂಸ್ಥೆ ಏನು ಇವತ್ತು ಡಿಜಿಟಲ್ ಯುಗ ಆರಂಭ ಆದಮೇಲೆ ನಾವೊಂದಿಷ್ಟು ಜನ ನಮ್ಮ ಯುವ ತಲೆಮಾರಿನ ಗೆಳೆಯರೆಲ್ಲ ಸೇರಿಕೊಂಡು ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಅಂತ ನಾವು ಆರಂಭಿಸಿದ್ವಿ. ನಾವು ಮುಖ್ಯವಾಗಿ ಏನು ಮಾಡ್ತೀವಿ ಅಂತಂದರೆ, ವರ್ಷದಲ್ಲಿ 2-3 ಮುಖ್ಯ ಉಪನ್ಯಾಸವನ್ನು ಬೇರೆ ಬೇರೆ ವಿದ್ಯಾರ್ಥಿ ಯುವಜನರು ಇರುವಂಥ ಸ್ಥಳಗಳಿಗೆ ಹೋಗಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜುಲೈ ತಿಂಗಳು ನಿಮಗೆಲ್ಲ ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಪತ್ರಿಕೆಯ ದಿನಾಚರಣೆ ನಡೆಸುವಂಥ ಒಂದು ತಿಂಗಳು 1ನೇ ತಾರೀಕಿಗೆ ಪತ್ರಿಕಾ ದಿನಾಚರಣೆ ನಡೆಸಿದ್ದಾರೆ. ಆ ಭಾಗವಾಗಿ ಪ್ರಜಾಪ್ರಭುತ್ವದ ಉಳಿವಿನಲ್ಲಿ ಮಾಧ್ಯಮಕ್ಕಿರುವ ಸವಾಲು ಅನ್ನುವ ಒಂದು ವಿಷಯವನ್ನು ಇಟ್ಕೊಂಡು ನಾವು ಮಾಡಿದ್ವಿ. ಯಾಕೆ ಈ ವಿಷಯವನ್ನು ಇಟ್ಕೊಂಡ್ವಿ ಅಂದರೆ, ಈ ವಿಷಯ ಇಡಬೇಕಾದ್ರೆ ನಮಗೂ ಮತ್ತು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಒಂದು ಸಣ್ಣ ಒಂದು ಭಿನ್ನಾಭಿಪ್ರಾಯ ಒಂದು ತಕರಾರು ಇಲ್ಲ, ಪತ್ರಕರ್ತರಿಗೆ ಸವಾಲುಗಳಿಲ್ಲ ಅಂತ. ಇವತ್ತಿನ ಪ್ರಜಾವಾಣಿ ನೋಡಿರ್ಬೇಕು, ನಾವು ಜೊತೆ ಮಾತುಕೊಂಡಿರಲಿಲ್ಲ. ಇದರಲ್ಲಿ ಶಿಕಾರಿಪುರದಲ್ಲಿ ಪ್ರಜಾವಾಣಿಯ ವೈಗಾ ಜಗದೀಶ್ ಅವರು ಪ್ರಮುಖ ಭಾಷಣ ಮಾಡಿದ್ದಾರೆ. ಪತ್ರಕರ್ತರಿಗಿರುವ ಸವಾಲುಗಳ ಬಗ್ಗೆ ಮಾತನಾಡಿದ್ದಾರೆ. ಸ್ನೇಹಿತರೆ, ಯಾಕೆ ಈ ಪ್ರಜಾಪ್ರಭುತ್ವದ ಉಳಿವಿನಲ್ಲಿ ಮಾಧ್ಯಮಕ್ಕಿರುವ ಸವಾಲುಗಳು ಅನ್ನೋ ವಿಷಯವನ್ನು ಇಟ್ವಿ ಮತ್ತು ಯಾವ ಥರದ ಸವಾಲುಗಳಿದೆ ಅನ್ನೋದನ್ನ ಒಂದು 5 ನಿಮಿಷದಲ್ಲಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಪತ್ರಿಕೋದ್ಯಮದ ಭಿನ್ನ ಭಿನ್ನ ಮುಖಗಳನ್ನ ಬೇರೆ ಬೇರೆ ಜನ ಅಜಪಲವಾಯಿ ಮೇಷ್ಟ್ರು ಅವರು ನಿಮ್ಗೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಭೂಮಿ ನೆಲೆಸಿ ಮನುಷ್ಯರ ವಿಕಾಸ ಆದಮೇಲೆ ಒಂದು ಪತ್ರಿಕೆ ಇವೆಲ್ಲ ಬಂದ ಮೇಲೆ ಈ ನೆಲ ಭೂಮಿಯ ಮೇಲೆ ಒಂದು ಬಂಡವಾಳಶಾಹಿ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಒಂದು ಸಮಾಜವಾದಿ ವ್ಯವಸ್ಥೆಗೆ ಮೂಮೆಂಟ್ ಶುರು ಆಗುತ್ತೆ. ಪ್ರಭುತ್ವ ಮತ್ತು ಬಂಡವಾಳಶಾಹಿ ಯಾವತ್ತು ಒಂದಾಗುತ್ತೆ, ಅವಾಗ ಏನು ಮಾಡುತ್ತೆ ಅಂದರೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೆಲವೇ ಜನರಿಗೆ ಹೋಗಬೇಕು ಅಂತ ಹೇಳಿ ಅದು ಯೋಚನೆ ಮಾಡುತ್ತೆ. ಆ ಸಂಪತ್ತು ಕೆಲವೇ ಜನರಿಗೆ ಹೋಗಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ, ಲಕ್ಷಾಂತರ ಜನ ಇರ್ತಕ್ಕಂಥ ಜನರಿಗೆ ದಿಕ್ಕು ತಪ್ಪಿಸುವಂತ ಮಾಹಿತಿಯನ್ನ ಕೊಡುವಂಥದ್ದು. ಆ ದಿಕ್ಕು ತಪ್ಪಿಸುವಂತ ಮಾಹಿತಿಯನ್ನ ಕೊಡಲಿಕ್ಕೆ ಅವರಿಗೆ ಬೇಕಾಗಿರೋದು ಅತ್ಯುತ್ತಮವಾದಂಥ ಭಾಷಣಕಾರ. ಹಿಟ್ಲರ್ ಜೊತೆಗೆ ಇದ್ನೆಲ್ಲ ಗೋಬೆಲ್ಸ್ ಅಂತ ಹೇಳಿ, ಹಾಗೂ ಅತ್ಯುತ್ತಮವಾದ ಭಾಷಣಕಾರ, ಅತ್ಯುತ್ತಮವಾದಂಥ ದಿಕ್ಕು ತಪ್ಪಿಸುವ ಬರಹಗಾರ, ಪತ್ರಿಕೆ, ಮಾಧ್ಯಮಗಳು, ಈ ಥರದ್ದು ಬೇಕಾಗುತ್ತೆ. ನೀವೆಲ್ಲ ಗಮನಿಸಬಹುದು. ಉದಾಹರಣೆಗೆ ಮೊನ್ನೆ ಜಂತರ್ ಮಂತರ್ನಲ್ಲಿ CJP ಪಕ್ಷದವರು ಏನು ನೀಟ್ ವಿರುದ್ಧ ಹೋರಾಟ ಮಾಡಿದ್ರು, ನಮ್ಮ ಯಾವ ಸ್ಯಾಟಲೈಟ್ ಇದು ಕೂಡ ಅದರ ಸುದ್ದಿ ಮಾಡಲಿಲ್ಲ ಮೊದಲ 1 ತಿಂಗಳ ಕಾಲ. ಆಮೇಲೆ ಅವರು ಒಳಗಡೆ ಎಂಟ್ರಿ ಆದಾಗ ಬೋತ್ ಮೀಡಿಯಾ ಗೋ ಬ್ಯಾಕ್ ಅಂತ ಹೇಳಿದ್ರು. ಯಾಕಂತಂದ್ರೆ ಇವತ್ತು ಸಾಮ್ರಾಜ್ಯಶಾಹಿ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ ಇವತ್ತು
ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಕೇಂದ್ರೀಕೃತಗೊಳಿಸಿ ಭಾರತದಲ್ಲಿ ಉದಾಹರಣೆ ಮಾಡೋದಾದ್ರೆ ಹಿಂದೆ ಟಾಟಾ ಬಿರ್ಲಾ ಇದ್ದಂತೆ ಈಗ ಅದಾನಿ ಅಂಬಾನಿ ಅಂತ ಒಬ್ಬ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯ ನಡೆಸುವಂತ ಉದ್ಯಮಿಗಳು ಇವತ್ತಿದ್ದಾರೆ. ಬರುವಂತ ಅಷ್ಟು ಲಾಭವನ್ನ ತಮಗೆ ಬರಬೇಕು, ತಮ್ಮ ಕಡೆನೇ ಇರಬೇಕು ಅನ್ನುವ ಒಂದು ಅವರ ವ್ಯಾಪಾರದ ವಿನ್ಯಾಸದಲ್ಲಿ ಅದನ್ನ ಪ್ರಭುತ್ವಕ್ಕೆ ಮೊದಲು ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಪ್ರಭುತ್ವ ತಾನು ಕೇಳುವ ಪ್ರಭುತ್ವ ಬಂದ ತಕ್ಷಣ ತನಗೆ ಬೇಕಾದಂತ ನೀತಿ ನಿಯಮಗಳನ್ನ ಅದು ರೂಪಿಸ್ಕೊಳ್ಳುತ್ತೆ. ಆ ನೀತಿ ನಿಯಮ ಸರಿ ಅಂತ ಹೇಳಿ ತನಗೆ ಬೇಕಾದಂತ ಒಂದು ಪ್ರಚಾರ ಮಾಡುವ ಒಂದು ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಅದರಲ್ಲಿ ಮಾಧ್ಯಮವು ಕೂಡ ಬಹಳ ಪ್ರಮುಖವಾದದ್ದು. ಕಳೆದ 15 ವರ್ಷಗಳಿಂದ ಹಿಂದೆಲ್ಲ ಇತ್ತು ಕೂಡ ಭಾರತದ ಮಾಧ್ಯಮ ಎಂದೂ ಕೂಡ ಜನಪರವಾದಂತ ವರದಿಗಳನ್ನ ವಿಶೇಷ ವಿಷಯಗಳನ್ನ ಮಾಡಿದ್ದು ಬಹಳ ಕಡಿಮೆ. ಹಾಗಾಗಿ ಇವತ್ತು ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆ, ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ ಈ ತರದ ಒಂದು ದಬ್ಬಾಳಿಕೆ ದಮನ ನೀತಿಯಿಂದ ಪಾರಾಗಲಿಕ್ಕೆ ಈ ಹೊತ್ತಿನಲ್ಲಿ ಪತ್ರಕರ್ತರಿಗೆ ಮಾಧ್ಯಮ ಸಂಸ್ಥೆಗೆ ದೊಡ್ಡ ಸವಾಲಿದೆ. ಯಾಕಂತಂದ್ರೆ ಇವತ್ತು ಭಾರತದಲ್ಲಿರ್ತಕ್ಕಂಥ ನೀವು ಗಮನಿಸಿರ್ಬೋದು, NDTV ಅಂತ ಅಪರೂಪದ ಒಂದು ಮಾಧ್ಯಮ ಸಂಸ್ಥೆ ಇದೆ. ಆ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಶೇರ್ಗಳನ್ನ ಅದಾನಿ ಅಂಬಾನಿ ಗುಂಪುಗಳು ಹಾಕಿ ವಿಧಾನಕ್ಕೆ ಬೇರೆಯವ್ರ ಮೂಲಕ ಹಾಕಿಸಿ ಆ ಶೇರ್ಗಳನ್ನ ತಾವೇ ಖರೀದಿ ಮಾಡಿ ನಂತರ ಅಲ್ಲಿರ್ತಕ್ಕಂಥ ಮುಖ್ಯವಾದ ಪ್ರಣಬ್ ರಾಯ್ ಅಂತ ಅಪರೂಪದ ಪತ್ರಕರ್ತನನ್ನ ಅಲ್ಲಿಂದ ಹೊರಗಡೆ ಹೋಗುವ ಹಾಗೆ ಮಾಡಿದ್ರು. ಇವತ್ತು ಅವರು ತಮ್ಮ 75-76ನೇ ವಯಸ್ಸಿನಲ್ಲಿ ಡಿಕೋಡರ್ ಅಂತ ಒಂದು ಮಾಡಿಕೊಂಡು ಇವತ್ತು ಸುದ್ದಿಯನ್ನ ಮಾಡ್ತಿದ್ದಾರೆ. ಮೊನ್ನೆ ಜಂತರ್ ಮಂತರಿಗೂ ಹೋಗಿದ್ರು. ಏನ್ ಮಾಡ್ತಾರೆ ಅವರು ಅಂತಂದ್ರೆ, ನೀನು ಇದೇ ತರನೇ ಸುದ್ದಿ ಮಾಡಬೇಕು ಅಂತ ನಿಮಗೆ ಅಸೈನ್ಮೆಂಟ್ ಕೊಡ್ತಾರೆ. ಒಬ್ಬ ಪತ್ರಕರ್ತನಿಗೆ ಒಬ್ಬ ಇಂಡಿಪೆಂಡೆಂಟ್ ಆಗಿ ತಾನು ಯಾವುದೋ ಈ ಕಾರ್ಯಕ್ರಮ ಸುದ್ದಿ ಮಾಡೋದು ಪತ್ರಕರ್ತನಿಗೆ ಸವಾಲಲ್ಲ. ಈ ಕಾರ್ಯಕ್ರಮದಲ್ಲಿ ಕಂಡಂತ ಹೇಳಿದ್ರೆ ವಿಶ್ಲೇಷಣೆ ಅಂದ್ರೆ ಸುದ್ದಿ ಮಾಡೋದಲ್ಲ, ವಿಶ್ಲೇಷಣೆ, ಅಭಿಪ್ರಾಯ ರೂಪಿಸುವುದು ಪತ್ರಕರ್ತನಿಗೆ ಬಹಳ ಮುಖ್ಯವಾದದ್ದು. ಈ ವಿಶ್ಲೇಷಣೆ ಮಾಡುವುದು ಮತ್ತು ಅಭಿಪ್ರಾಯವನ್ನು ಮೂಡಿಸುವುದನ್ನೇ ಈ ಹೊತ್ತಿನ ಪ್ರಭುತ್ವ ಬಂಡವಾಳಶಾಹಿ ವ್ಯವಸ್ಥೆ ಅದನ್ನ ಕಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪ್ರಜಾಪ್ರಭುತ್ವದ ಜಗತ್ತಿನಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದು ನಿಧಾನಕ್ಕೆ ಅದು ಕುಸಿತಾ ಇದೆ. ಇವತ್ತು ಯಾವ ಮಟ್ಟಿಗೆ ಕುಸಿತಾ ಇದೆ ಅಂತಂದ್ರೆ, ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನ ಇರತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಇರುವುದನ್ನ ಇದ್ದಂಗೆ ಹೇಳಿದ್ರೆ, ನೀವು ಆ ಕ್ಷಣದಲ್ಲಿ ದೇಶದ್ರೋಹಿಗಳಾಗ್ತೀರಾ. ಆ ದೇಶದ್ರೋಹಿಯನ್ನ ಪಟ್ಟವನ್ನು ಇನ್ಯಾರೋ ಕೊಡುವುದಿಲ್ಲ, ಮಾಧ್ಯಮಗಳೇ ಕೊಡ್ತವೆ, ಮಾಧ್ಯಮ ಸಂಸ್ಥೆಗಳೇ ಕೊಡ್ತವೆ. ಮೊನ್ನೆ ಹಿಂಗೆ ವರದಿ ಮಾಡ್ತಾ ಜಂತರ್ ಮಂತರ್ ವರದಿ ಮಾಡ್ತಾ ಒಂದು ಟಿವಿ ZTV ಒಂದು ಬರುತ್ತಪ್ಪ, ಅದು ಸ್ಯಾಟಲೈಟ್, ಅವರು ವಿಶ್ಲೇಷಣೆ ಮಾಡೋದನ್ನೆಲ್ಲ ಹೇಳ್ತಾ ಇದಕ್ಕೆ ಬೆಂಕಿ ಹಾಕಿ ಪೆಟ್ರೋಲ್ ಹಾಕಿ ಸುಡಲಿಕ್ಕೆ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ತಯಾರಾಗಿದೆ ಅಂತ ಒಂದು ಮಾತನ್ನ ಆತ ಹೇಳ್ದ. ಎಲ್ಲಿ ಆ ಹೋರಾಟದ ಜಾಗಕ್ಕೆ ರಾಹುಲ್ ಗಾಂಧಿ ಬರಲೇ ಇಲ್ಲ. ಫಸ್ಟ್ ಆಫ್ ಆಲ್ ಇವೆಲ್ಲ ನಡೀತದೆ ಗೊತ್ತಿದ್ದೇ ಬರಲಿಲ್ಲ ಅಂತ ಅಂದ್ರೆ, ಒಂದು ಯುವ ತಲೆಮಾರು ಏನು 12 ವರ್ಷ 13 ವರ್ಷಗಳ ಹಿಂದೆ ಏನು ಯುವ ತಲೆಮಾರು ಕನಸನ್ನ ಕಂಡು ಮತವನ್ನ ಹಾಕಿತ್ತೋ, ಅದೇ ಯುವ ತಲೆಮಾರು ಇವತ್ತು ಅವ್ರ ವಿರುದ್ಧ ನಿಂತಿದೆ. ಆದ್ರೆ ಆ ಯುವ ತಲೆಮಾರು ಮಾಡುತ್ತಿರುವ ಹೋರಾಟಕ್ಕೆ ತುಕಡೆ ಗ್ಯಾಂಗ್ ಅಂತ ಹೇಳಿದ್ರು. ಅವರು ಚೀನಾ ಏಜೆಂಟ್ ಅಂತ ಹೇಳಿದ್ರು. ಇದೇ ಮಾಧ್ಯಮಗಳು ಹೇಳಿರೋದು, ಬೇರೆ ಮಾಧ್ಯಮಗಳಲ್ಲ. ಅದರ ಅರ್ಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಮಾಧ್ಯಮ ಸಂಸ್ಥೆ ಒಂದು ಸತ್ಯವನ್ನ ಹೇಳಬೇಕಿತ್ತು, ಏನು ಅನ್ಯಾಯ ನಡೀತಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕಿತ್ತು, ಅಭಿಪ್ರಾಯ ರೂಪಿಸಬೇಕಿತ್ತು. ಅದನ್ನ ಹತ್ತಿಕ್ಕಿ ಅದರ